ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ, ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ಜಾಗದಲ್ಲಿ ಮಾತ್ರ ದಯವಿಟ್ಟು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ. ಆ ಒಂದು ಪಾರ್ಟ್ ಬಂದ್ಬಿಟ್ಟು ನಿಮ್ಮ ಆಪರ್ಚುನಿಟಿ ಪ್ರಾಸೆಸ್. ಓಕೆ, ನೀವು ಯಾವ್ಯಾವ ಜಾಗದಲ್ಲಿ ಮಿಸ್ಟೇಕ್ ಮಾಡಬಹುದು ಆ್ಯಂಡ್ ಆ ಮಿಸ್ಟೇಕ್ಸ್ನ ಯಾವ ರೀತಿ ಕರೆಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ 4 ವರ್ಷ ಆದ್ಮೇಲೆ ಸಫರ್ ಮಾಡೋದು ನೀವೇ ಹೇಳ್ತೀರಾ. ಓಕೆ, ಐ ಡೋಂಟ್ ವಾಂಟ್ ಯು ಟು ಮೇಕ್ ಈವನ್ ಟೈನಿಯೆಸ್ಟ್ ಮಿಸ್ಟೇಕ್ಸ್ ಇನ್ ದಿಸ್, ಬಿಕಾಸ್ ನಾನು ಮಿಸ್ಟೇಕ್ ಮಾಡಿದ್ದೀನಿ. ನಾನು ಮಿಸ್ಟೇಕ್ ಮಾಡಿ ಪಾಠ ಕಲ್ತಾದ್ಮೇಲೆ ನಂತರ ಮಿಸ್ಟೇಕಲ್ಲಿ ನೀವು ಮಾಡಬಾರ್ದು ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಆ ಒಂದು ರೀಸನಿಗೆ. ಓಕೆ, ಅದಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ಇಂಪ್ಲಿಮೆಂಟ್ ಮಾಡಬೇಕಾಗಿರುತ್ತೆ ನೀವು. ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇನ್ನೂ ಕಾಲೇಜಲ್ಲಿ ಸ್ಟಡಿ ಮಾಡ್ಕೊಡಿಲ್ಲ, ನೀವು ತಲೆ ಕಟ್ಸ್ಕೊಂಬಿಡಿ. ಒಂದು ಕಾಲೇಜ್ ದೋಸ್ತರದ್ದು ವಾಟ್ಸಪ್ ಚಾಟ್ ಬೋರ್ಡ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ, ಜಸ್ಟ್ ಒಂದು ಪ್ರಾಮ್ ಕೊಡಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್ ಗೈಸ್, ತಲೆ ಕಟ್ಸ್ಕೊಂಬಿಡಿ. ಪ್ರಾಮ್ ಕೊಟ್ಟರೆ ನಿಮಗೆ ಕಾಲೇಜ್ ಇಷ್ಟ ಕೊಡುತ್ತೆ ಆ್ಯಂಡ್ ಕಟ್ ಆಫ್ ಸಿಗುತ್ತೆ. ನಿಮಗೆ ಎಲ್ಲ ಯೂಸ್ ಮಾಡ್ಕೊಬಹುದಾಗಿರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಚೆಕ್ ಔಟ್. ಓಕೆ, ಬನ್ನಿ ಡೈರೆಕ್ಟ್ ಆಗಿ ಇವಾಗ ವಿಡಿಯೋಗೆ ಹೋಗುವ. ನೋಡಿ, ನಾನು ಯಾವ ಮಿಸ್ಟೇಕ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಐಡಿಯಾ ಕೊಡೋದಕ್ಕಿಂತ ಮುಂಚೆ, ಆ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟು ಅದರೊಳಗೆ KCT ಅಥಾರಿಟಿ ಬೇಸಿಕ್ಲಿ ಕೊಡ್ತಾ ಇರ್ತಕ್ಕಂಥ ಅವಕಾಶದ ಬಗ್ಗೆ ಮಾತಾಡ್ಬೋಣ. ಓಕೆ, ಸೊ ನಿಮಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಸೊ ದೇರ್ ಆರ್ ಗೋನ್ ಬಿ 3 rounds ಇನ್ ಯೋರ್ KCT ಆಪ್ಷನರಿ ಪ್ರಾಸೆಸ್. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಥರ್ಡ್ ರೌಂಡ್. ಓಕೆ, ಈ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗೋದಕ್ಕಿಂತ ಮುಂಚೆ, ಓಕೆ, ನೀವು ಮಾಡಿರ್ತಿಲ್ಲ ತಪ್ಪುಗಳು, ಆ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಏನಂತ KE ಅಥಾರಿಟಿ ಒಂದು ರೌಂಡನ್ನು ಬಿಟ್ಟಿರ್ತಾರೆ. ಅದ್ರ ಹೆಸರು ಮಾಕ್ ಅಲಾಟ್ಮೆಂಟ್. ಓಕೆ, ಮಾಕ್ ಅಲಾಟ್ಮೆಂಟ್ ರೌಂಡ್. ಇದರಲ್ಲಿ ಏನು ಮಾಡುತ್ತೆ ಅಂತಂದರೆ, ನಿಮ್ಗೇನು ರ್ಯಾಂಕ್ ಹಾಕೊಂಡಿರ್ತೀರ ಆಲ್ಮೋಸ್ಟ್ ಎಲ್ಲ ಪಾರ್ಟಿಸಿಪೆಂಟ್ಸು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಆ್ಯಂಡ್ ಯಾರ್ಯಾರು ಹಾಕಿರ್ತಾರೆ ಅವ್ರ ರ್ಯಾಂಕ್ ಅನುಗುಣವಾಗಿ, ಅಂದರೆ ಈ ವರ್ಷ ಯಾರು ಅಪ್ಲೈ ಮಾಡಿರ್ತಾರೆ ಅವರೆಲ್ಲ ರ್ಯಾಂಕ್ ಅನುಗುಣವಾಗಿ ಮಾಕ್ ಅಲಾಟ್ಮೆಂಟ್ ಅಲಾಟ್ ಆಗುತ್ತೆ. ಅಂತಂದರೆ ನಿಮ್ಗೊಂದು ಕಾಲೇಜ್ ಸಿಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ಓಕೆ, KCT ಆಪ್ಷನರಿ ಪ್ರಾಸೆಸ್ ಸೀಟ್ ಹೆಂಗೆ ಅಲಾಟ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಲಿಕ್ಕೆ KA ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ. ಇದರಲ್ಲಿ ನಿಮ್ಗೆ ಏನೇನು ಅರ್ಥ ಮಾಡ್ಕೊಬೇಕು ನೀವು. ನೋಡಿ, ನಿಮಗೆ ಕಾಲೇಜೇ ಸಿಗಲಿಲ್ಲ. ಓಕೆ, ಏನೇಳಿ ಕಾಲೇಜೇ ಸಿಗಲಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಫಸ್ಟ್ ರೌಂಡು ಅಥವಾ ಸೆಕೆಂಡ್ ರೌಂಡಲ್ಲಿ ನೀವು ಹಾಕ್ಕೊಂಡಿರ್ತಕ್ಕಂಥ ಕಾಲೇಜ್ಗಳು ಆ್ಯಂಡ್ ಆ ಕಟ್ ಆಫು ಮ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ ನಿಮಗೆ ಒಂದು ಕಾಲೇಜು ಅಲಾಟ್ ಆಗಿಲ್ಲ ಅಂತ ಅರ್ಥ ಮಾಡ್ಕೊಂಬಿಡಿ. ಅಥವಾ ಲೆಟ್ಸೆ ನಿಮಗೆ ನೀವು ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 5 ಪಿರಿಯಾಡ್ ಹಾಕ್ಕೊಂಬಂದಿದ್ರಿ, ಮೇಲ್ಗಡೆ ಕಾಲೇಜೇ ಸಿಕ್ಬಿಡ್ತಾ, ಫಸ್ಟ್ ಕಾಲೇಜ್ ಸಿಕ್ಬಿಡ್ತಾ, ತಲೆ ಕೆಡಿಸ್ಕೊಂಬಿಡಿ. ನೀವು ಹಾಕ್ಕೊಂಡಿರೋ ಕಾಲೇಜಲ್ಲಿ ಅದೇ ಏನಿದೆ ರ್ಯಾಂಕ್ ಕ್ರೈಟೀರಿಯಾ ಮೀಟ್ ಆಗ್ತಿದೆ ಆ್ಯಂಡ್ ಯು ಗೆಟಿಂಗ್ ದಟ್. ಲೆಟ್ಸೆ ನಿಮ್ಗೆ ಅದಕ್ಕಿಂತ ಒಳ್ಳೆ ಅಪ್ಗ್ರೇಡ್ ಬೇಕು, ನೀವು ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಇಟ್ ಇಸ್ ಒನ್ ಆಫ್ ದ ಕೇಸ್. ಇನ್ನೊಂದು, ಲೆಟ್ಸೆ ನೀವು ಒಂದಷ್ಟು ಕಾಲೇಜ್ಗಳನ್ನ ಹಾಕ್ಕೊಂಡಿದ್ರು, 20-30 ಕಾಲೇಜ್ಗಳನ್ನ, 20ನೇ ಕಾಲೇಜ್ ಸಿಕ್ಬಿಡ್ತು ನಿಮಗೆ. ಓಕೆ, 20ನೇ ಕಾಲೇಜ್ ಸಿಕ್ಬಿಡ್ತು. ದಟ್ ಮೀನ್ಸ್ ನೀವು ಫಸ್ಟಿಂದ ಏನೇನು ಕಾಲೇಜ್ಗಳು ಹಾಕ್ಕೊಂಬಂದಿದ್ದೀರಲ್ಲ ಅದೆಲ್ಲ ನಿಮ್ಗೆ ಸಿಗೋ ಅವಕಾಶ ಇತ್ತು. ಬಟ್ ನೋಡಿ, ಸಿಗೋ ಅವಕಾಶ ಇತ್ತು ಅಂತಂದರೆ ಯಾವ್ದು ನಿಮ್ಮ ರ್ಯಾಂಕ್ಗೆ ಆಸ್ಪಾಸ್ ಇರುತ್ತೆ ಅಂತಂದರೆ ಹತ್ತಿರ ಇರ್ತದೆ, ಆ ಒಂದು ಕಾಲೇಜ್ ಸಿಗ್ತದೆ. ಓಕೆ, ಎಲ್ಲ ಕಾಲೇಜ್ ಸಿಗುತ್ತೆ ಅನ್ನೋ ಇದರಿಂದ ಇಟ್ಕೊಂಬೇಡಿ. ಬಟ್ ಅಕಸ್ಮಾತ್ ಸಿಕ್ಬಿಟ್ರೆ ಅನ್ನೋ ಒಂದು ಇದರಿಂದ ಆ್ಯಕ್ಚುಲಿ ನಾವು ಹಾಕ್ಕೊಳ್ಳೋದು ಅದನ್ನು. ಆ್ಯಂಡ್ ಅದು ಯಾವಾಗ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ 20ನೇ ಕಾಲೇಜ್ ಸಿಕ್ಬಿಡುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ನನಗೆ ರ್ಯಾಂಕ್ಗೆ ಇವಾಗ ಕಟ್ ಆಫ್ ಇದು ಮ್ಯಾಚ್ ಆಗ್ತಿದೆ ಆ್ಯಂಡ್ ಈ ಕಾಲೇಜ್ ಸಿಕ್ಕಿದೆ ನನಗೆ. ಓಕೆ, ನನಗೆ ಇನ್ನೂ ಅಪ್ಗ್ರೇಡ್ ಬೇಕು ಅಂತಂದರೆ ನಾನು ಬೇರೆ ಬೇರೆ ಕಾಲೇಜ್ಗಳನ್ನ ರೆಫರ್ ಮಾಡ್ತೀನಿ, ಕಟ್ ಆಫ್ನ ರೆಫರ್ ಮಾಡ್ತೀನಿ. ತಲೆ ಕೆಡಿಸ್ಕೊಂಬೇಡಿ. ಮಾಕ್ ಅಲಾಟ್ಮೆಂಟ್ ಆದ ನಂತರ ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಏನು ಹೇಳಿ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಮಾಕ್ ಅಲಾಟ್ಮೆಂಟ್ದು ಕಟ್ ಆಫ್ ರಿಲೀಸ್ ಮಾಡ್ತಾರೆ. ಆ ಮಾಕ್ ಅಲಾಟ್ಮೆಂಟ್ ಕಟ್ ಆಫನ್ನ ನೀವು ಯೂಸ್ ಮಾಡಿಕೊಂಡು ನೀವು ಆಪ್ಷನಿಟಿನ ಇನ್ನೂ ಈಸಿ ಮಾಡ್ಕೋಬೋದಾಗಿರುತ್ತೆ. ಓಕೆ, ಸಿ ನೋಡಿ, ಪ್ರತಿಯೊಂದು ಡಿಸೈಡ್ ಆಗೋದು ನೀವೇನು ಆಪ್ಷನ್ಸ್ಗಳನ್ನ ಹಾಕ್ಕೊಂಡಿದ್ದೀರಾ ಏನು ಆಪ್ಷನ್ ನಿಮ್ಗೆ ಸಿಗ್ತಾ ಇದೆ ಇದರಿಂದ ಅಷ್ಟೇ. ಹೆಂಗೆ ಅದು ಡಿಸೈಡ್ ಮಾಡಿಕೊಡುತ್ತೆ? ನೋಡಿ, SNQ ಅಂತ ಅದಕ್ಕೊಂದು ಬೇರೆ ಒಂದು ಆಲ್ಗರಿದಮ್ ಇದೆ, ಬಟ್ ಸೀಟ್ ಡಿಸ್ಟ್ರಿಬ್ಯೂಷನ್ಗೆ ಒಂದು ಆಲ್ಗರಿದಮ್ ಇದೆ. ಏನು ಮಾಡುತ್ತೆ ಅದು, ಲೆಟ್ಸ್ ಒಂದು ಕಾಲೇಜ್ ಇದೆ, ABC ಕಾಲೇಜ್. ಆ ಒಂದು ಕಾಲೇಜಿಗೆ CSE ಬ್ರಾಂಚಿಗೆ 5,000 ಕಟ್ ಆಫ್ ಇದೆ. ಓಕೆ, ಈ ವರ್ಷ ಯಾರಾದರೂ 3,000 ಇರೋ ವಿದ್ಯಾರ್ಥಿ ಒಂದು ಕಾಲೇಜ್ ಅಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಅವ್ನು ಸಿಕ್ಬಿಡುತ್ತೆ. ಬಿಕಾಸ್ ಲಾಸ್ಟ್ ಇಯರ್ದು ಕಟ್ ಆಫ್ 5,000. ನೋಡಿ, ಈ ವರ್ಷದ ಕಟ್ ಆಫು ಈ ವರ್ಷನೇ ನಿಮ್ಗೆ ಸಿಗ್ತಕ್ಕಂಥದ್ದು. ಓಕೆ, ನಿಮಗೆ ಈಗ ಸದ್ಯಕ್ಕಿರ್ತಕ್ಕಂಥ ರೆಫರೆನ್ಸ್ ಏನು ಅಂತಂದರೆ ಲಾಸ್ಟ್ ಇಯರ್ ಕಟ್ ಆಫು. ನೀವು ಲಾಸ್ಟ್ ಇಯರ್ ಕಟ್ ಆಫನ್ನ ರೆಫರ್ ಮಾಡ್ಕೊಂಡು ಈ ವರ್ಷ ಹಾಕಬೇಕಾಗಿರುತ್ತೆ. ಆ್ಯಂಡ್ ಈ ವರ್ಷ ಸೀಟೆಲ್ಲ ಅಪ್ಲೈ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ ಒಂದು 5,000ಕ್ಕೆ ಕಟ್ ಆಫ್ ನಿಂತಿತ್ತು ಅಂತ ಅಂದ್ಕೊಳ್ಳಿ. ಈ ವರ್ಷ ಕಾಲೇಜ್ಗೆ ಯಾರೋ 5,000 ಅಪ್ಲೈನೇ ಮಾಡಲಿಲ್ಲ. ಫಸ್ಟ್ ಅಪ್ಲೈ ಮಾಡಿದಾನೆ 6,000, ಕಟ್ ಆಫ್ 6,000 ಆಗಿಬಿಡುತ್ತೆ. ಅಕಸ್ಮಾತು 5,000 ಇತ್ತಲ್ಲೋ ಕಟ್ ಆಫು, ಅವ್ನ ಕಾಲೇಜ್ಗೆ 3,000, 2,000 ಹಿಂಗಿರೋ ಅಪ್ಲೈ ಮಾಡಿಬಿಟ್ಟು ಅಂದ್ಕೊಳ್ಳಿ. 3,000 ಎಷ್ಟೋ ಚಿಲ್ಡ್ರೆ ರ್ಯಾಂಕ್ ಅಪ್ಲೈ ಮಾಡಿರ್ತಾನಲ್ವ, ಅದಾಗ್ಬಿಡುತ್ತೆ ಕಟ್ ಆಫ್. ದಟ್ ಡಸಂಟ್ ಮೀನ್ ದಟ್ ನೆಕ್ಸ್ಟ್ ರೌಂಡ್ ಅಂದರೆ ಬೇರೆ ಅಪ್ಲೈ ಮಾಡಿದವ್ರು ಸಿಗೋದಿಲ್ಲ ಅಂತ.
ಆ ಕಾಲೇಜ್ಗೆ ಅಪ್ಲೈ ಮಾಡ್ತಿರೋರ ಸಂಖ್ಯೆ ಜಾಸ್ತಿ ಆಗಿ, ಓಕೆ, ಕಾಲೇಜ್ಗೆ ಅಪ್ಲೈ ಮಾಡ್ತಿರ್ತಕ್ಕಂಥ ಜಾಸ್ತಿಯಾಗಿ ಸಂಖ್ಯೆ ಆ್ಯಂಡ್ ಅಪ್ಲೈ ಮಾಡ್ತಿರ್ತಾರಲ್ವಾ ಅವ್ರುಗಳು ಅಂದರೆ ಈ 5,000ಕ್ಕಿಂತ ರ್ಯಾಂಕ್ ಕಡಿಮೆ ಇರೋರು ಅಪ್ಲೈ ಮಾಡಿದರೆ, ಅಂದರೆ ಎಷ್ಟು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಕ್ರೈಟೀರಿಯಾ ಏನಿರುತ್ತೆ, ಫಸ್ಟ್ ರೌಂಡಲ್ಲಿ 60 ಜನ ಬಂದ್ಬಿಟ್ಟು 5,000 ಒಳಗಡೆ ರ್ಯಾಂಕ್ 60 ಸೀಟು ತುಂಬೋಗ್ಬಿಡುತ್ತೆ. ಇಲ್ಲ ಫಸ್ಟ್ ರೌಂಡಲ್ಲಿ ಒಂದಷ್ಟು ಜನ ಒಂದಷ್ಟು ಸೀಟ್ ಅಲಾಟ್ ಆಗಿದೆ, ಇನ್ನೂ ಒಂದಷ್ಟು ಜನ ಅಪ್ಲೈ ಮಾಡಬೇಕು, ಹಿಂಗಿದ್ರೆ ಸೊ ನಿಮಗೆ ನೆಕ್ಸ್ಟ್ ರೌಂಡ್ ಗಂಟೆ ಸೀಟ್ ಅವೈಲಬಿಲಿಟಿ ಇರ್ತವೆ, ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಇಫ್ ಯು ನಾಟ್, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಇನ್ನೊಂದ್ಸತಿ ವಿಡಿಯೋ ನೋಡಿ ನಿಮ್ಗೆ ಇನ್ನೊಂದ್ಸತಿ ಅರ್ಥ ಆಗುತ್ತೆ. ಸೊ ಮಾರ್ಕ್ ಅಲಾಟ್ಮೆಂಟ್ ಭಾಳ ಇಂಪಾರ್ಟೆಂಟು. ಸೊ ಫಸ್ಟ್ ಆಫ್ ಆಲ್ ನೀವು ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ ಕರೆಕ್ಟಾಗಿ, ಓಕೆ. ಇಲ್ಲ ಅಂತ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದು ನಿಮಗೆ. ನಿಮ್ಮ ಎಲ್ಲ ಏನು ಈ ತಪ್ಪು ಮಾಡಿದ್ರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಇನ್ನೂ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿಮ್ಗೆ ಏನು ತಪ್ಪು ಮಾಡಿದ್ದೀರಾ ಅಂತ ತಿಳಿಸ್ಕೊಟ್ಟೆ, ಆ್ಯಂಡ್ ಮಾರ್ಕ್ ಅಲಾಟ್ಮೆಂಟ್ ಅದು ನಿಮಗೆ ಅರ್ಥ ಆಗುತ್ತೆ ಅಂತ ತಿಳಿಸ್ಕೊಟ್ಟೆ. ನೆಕ್ಸ್ಟ್ ಯಾವ ರೀತಿ ಕರೆಕ್ಟ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ. ಟಿಲ್ ದೆನ್ ಫಾಲೋ ಮಾಡಿ ಇಟ್ಕೊಳ್ಳಿ, ಸಬ್ಸ್ಕ್ರೈಬ್ ಇಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಿಮಗೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.